ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭಾನ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಃ ರಾಮಚಂದ್ರ ಸ್ವಾಮಿನೇ ನಮಃ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಸ್ವಲ್ಪ ಜಾಗೃತರಾಗಿರಿ. ಸಣ್ಣ ಪುಟ್ಟ ಏಟ್ ಮಾಡ್ಕೊಳ್ತೀರಿ, ಬೀಳೋದು ಏಳೋದು ಆಗುತ್ತೆ. ಅಥವಾ ಮಕ್ಕಳು ಮನೇಲಿದ್ರೆ ಮಕ್ಕಳ ಕಡೆ ಹಿರಿಯರು ಒಂದು ಸ್ವಲ್ಪ ಗಮನ ಕೊಡಬೇಕು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಉದ್ಯೋಗದ ಬಗ್ಗೆ, ಹಣಕಾಸಿನ ಬಗ್ಗೆ, ಏನಾದರೂ ಒಂದು ಟ್ರಾನ್ಸಾಕ್ಷನ್ ಮಾಡೋದ್ರ ಬಗ್ಗೆ, ಯಾವುದಾದ್ರು ಕಾಗದ ಪತ್ರಕ್ಕೆ ಸಹಿ ಹಾಕೋದ್ರ ಬಗ್ಗೆ, ಅಥವಾ ಉದ್ಯೋಗ ನಿಮಿತ್ತವಾಗಿ ಮನೆಯಿಂದ ಆಚೆ ಹೊರಡುವುದರ ಬಗ್ಗೆ ಒಂದಲ್ಲ ನಾಲ್ಕಾರು ಥರ ಚಿಂತನೆ ಮಾಡ್ತಾ ಇರ್ತೀರಿ. ಇದರಲ್ಲಿ ಒಂದಷ್ಟು ಸಮಸ್ಯೆ ತಂದುಕೊಳ್ತೀರಿ, ನೆಮ್ಮದಿ ಕಾಣದಂತ ರೀತಿಯಲ್ಲಿ ಇರ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಜನ ನಿಂದಕರ ಮಧ್ಯದಲ್ಲಿ ಆದ್ದರಿಂದ ನಿಮ್ಮ ಕೆಲಸಗಳು ಯಶಸ್ಸಿನ ಹಾದಿಯಲ್ಲಿ ಇರೋದಿಲ್ಲ, ಒಂದಷ್ಟು ತೊಂದರೆ ತಾಪತ್ರೆ ಆಗ್ತಿರುತ್ತೆ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಅಧಿಕವಾದಂಥ ಬೆನ್ನೋವಿದೆ. ಆ ಬೆನ್ನೋವಿನಿಂದ ಒದ್ದಾಡೋದ್ರಿಂದ ಒಂದಷ್ಟು ವೈದ್ಯರ ಸಹಾಯವೋ ಅಥವಾ ಅನುಭವಸ್ಥರ ಒಂದಷ್ಟು ವೈದ್ಯವೋ ಬೇಕಾಗುತ್ತೆ. ಸಾಧ್ಯವಾದರೆ ಒಂದು ಚಿಟಿಕೆ ಕಡಲೆಬೇಳೆ, ಒಂದು ಚಿಟಿಕೆಯಷ್ಟು ಅವರೆಬೇಳೆ, ಕಡಲೆಬೇಳೆ ಮತ್ತು ಅವರೆಬೇಳೆನ ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಪೂರ್ವಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ದೃಷ್ಟಿದೋಷಗಳು ಸಹಿತ ದೂರ ಆಗುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ನಿಮಗಾಗುತ್ತೆ. ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ದೂರವಾರ ಪ್ರಯಾಣ ಬೆಳೆಸುವಂತಹ ಮನಸ್ಸಿದೆ, ಮಾಡುವಂತಹ ಕೆಲಸದಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥದ್ದೇ. ಎಷ್ಟೇ ಆದರೂ ಗುರು ಇರ್ತಕ್ಕಂಥದ್ದು ಲಾಭದಾಯಕವಾಗಿರೋದ್ರಿಂದ ಹೊಸದನವನ್ನ, ಹೊಸ ಬದುಕನ್ನು ಕಟ್ಟಿಕೊಳ್ಳುವಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಕೆಲವಷ್ಟು ವಿಚಾರಗಳನ್ನು ಮನಸ್ಸಲ್ಲಿ ಬಹಳ ಆಳವಾಗಿಟ್ಕೊಂಡು ಮನಸ್ಸಲ್ಲಿ ಯಾರೊಬ್ಬರು ಅಂದರೆ ಮನದಾಳದಲ್ಲಿರ್ತಕ್ಕಂಥ ಮಾತನ್ನ ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳೋಕ್ಕಾಗ್ದಿರ ಕಣ್ಣೀರು ಹಾಕ್ತಾ ಇರ್ತೀರಿ. ಆದರೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ನಿಮ್ಮೊಳಗಿರುವಂತಹ ಆ ನೋವಿನ ಕ್ಷಣಗಳನ್ನು ದೂರ ಮಾಡಿಕೊಂಡು ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ತಾಯಿ ಶಂಕರಿಯನ್ನ, ಭಗವತಿಯನ್ನ, ದುರ್ಗೆಯನ್ನ, ಗ್ರಾಮ ದೇವತೆಯನ್ನ ಪ್ರಾರ್ಥನೆ ಮಾಡಿ. ಹಾಗೆ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಯಾರೊಬ್ಬರನ್ನ ಮಾತಾಡಿದ್ರೂ ಸಮಸ್ಯೆನೆ, ಮಾತಾಡದಿರ ಇದ್ರೂ ಸಮಸ್ಯೆನೆ, ಏನೇ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಸಮಸ್ಯೆ, ಮಾಡ್ಲಿಕ್ಕೆ ಆಗದಿರಿದ್ರೂ ಸಮಸ್ಯೆ. ಒಟ್ಟಾರೆ ಹೇಳಬೇಕಂದ್ರೆ ನಿಂದನೆಗೊಳಗಾಗುವಂಥ ಪರಿಸ್ಥಿತಿ, ಮಾನಸಿಕವಾಗಿ ಉದ್ದಾಡುವಂತಹ ಪರಿಸ್ಥಿತಿ, ಆರೋಗ್ಯದಲ್ಲಿ ಸುಧಾರಣೆ ಇಲ್ಲದಂತಹ ಪರಿಸ್ಥಿತಿ, ಚರ್ಮಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ತೊಂದರೆಗಳಾಗುವಂಥ ಸಮಸ್ಯೆ ಇದೆ. ಅಂಗಾರಕನ ಪ್ರಾರ್ಥನೆಯೂ ಬೇಕು. ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನ ಪ್ರಾರ್ಥನೆಯೂ ಮಾಡಬೇಕು. ನಿಮ್ಮ ಕುಲದೇವರ ಆರಾಧನೆಯಿಂದ ಸಾಂಬ ಸದಾಶಿವರಿಗೆ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಒಂದಷ್ಟು ಮಟ್ಟಿಗೆ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತೀರಿ. ಪ್ರಯಾಣ ಕಾಲ, ವ್ಯವಹಾರಗಳನ್ನು ಮಾಡುವಾಗ, ಕಾಗದ ಪತ್ರಕ್ಕೆ ಸಹಿ ಹಾಕುವಾಗ, ಹೊಸದಾದಂಥ ಕೆಲಸದ ಬಗ್ಗೆ ಚಿಂತನೆ ಮಾಡುವಾಗ, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಆಲೋಚನೆ ಮಾಡುವಾಗ ಸ್ವಲ್ಪ ತಾಳ್ಮೆ ಇರಬೇಕು. ಅಥವಾ ಒಂದು ಸಾಧನೆ ಮಾಡಬಲ್ಲೆ ಅಥವಾ ಯಾವುದಾದ್ರು ಒಂದು ವಿಚಾರವನ್ನು ಕೈಗೆತ್ತಿಕೊಂಡ್ರೆ ಅದು ಪರಿಪೂರ್ತಿ ಆಗುವ ತನಕ ನಾವು ಜಯವನ್ನು ಸಿದ್ಧಿಸಿಕೊಳ್ಳಬಲ್ಲೆ ಅಂತಕ್ಕಂಥ ಮನಸ್ಸಿದೆ. ಆದರೆ ಯಾವುದನ್ನೂ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಆಗುವಂಥದ್ದಲ್ಲ. ಸಾಧ್ಯವಾದರೆ ಸಣ್ಣ ಮಕ್ಕಳಿಗೋ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಒಂದಷ್ಟು ಬಿಸ್ಕೆಟೋ, ಬ್ರೆಡ್ಡೋ, ಬನ್ನೋ ಇಂಥದ್ದನ್ನು ಕೊಟ್ಟು, ಅಥವಾ ಒಂದಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು, ಅಥವಾ ಒಂದಿಷ್ಟು ಅನ್ನದಾನವನ್ನು ಮಾಡಿ ಒಳ್ಳೆ ಮನಸ್ಸಿನಿಂದ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ವಿಷ್ಣುದೇವರ ಆರಾಧನೆಯಿಂದ ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀನಿ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಹೀಗೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ವಿಷ್ಣುದೇವರಿಗೆ 2 ತುಳಸಿ ದಳವನ್ನಿಟ್ಟು ನಮಸ್ಕಾರ ಮಾಡೋದ್ರಿಂದ ಶಾಂತಿ, ಸಮಾಧಾನವನ್ನ, ನೆಮ್ಮದಿಯುತವಾದಂಥ ಕಾಲವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಲಾಭವೂ ಇದೆ, ಲಾಭದ ಹಿಂದೆ ನಷ್ಟವೂ ಇದೆ. ಅದಕ್ಕಿಂತ ಮುಖ್ಯವಾಗಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರ ಪದ್ಧತಿಗಳನ್ನು ತಾವು ಸುಧಾರಿಸ್ಕೊಳ್ಬೇಕು, ಆಹಾರವನ್ನು ಸ್ವೀಕರಿಸಬೇಕು. ನಿಮ್ಮ ಮನಸ್ಸು ಹುಚ್ಚೆದ್ದು ಕುಣಿಯುತ್ತೆ, ಹೊಸದಾಗಿ ಏನೋ ಒಂದು ಕೆಲಸ ಮಾಡಬೇಕು ಅಂತ, ಅಥವಾ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ, ಅಥವಾ ಯಾರಿಂದಲಾದರೂ ಏನಾದರೂ ವಸ್ತುಗಳನ್ನು ತೆಗೆದುಕೊಂಡು ಅದಕ್ಕೆ ಪರ್ಯಾಯವಾಗಿ ಇನ್ನೇನೋ ಒಂದು ಕೊಡಬೇಕು ಅನ್ನೋ ಒಂದು ಮನಸ್ಸು ಇರುತ್ತೆ. ಶುಕ್ರನ ಆ ಒಂದು ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು, ಹಣಕಾಸಿನ ವಿಚಾರವನ್ನು ಮತ್ತಷ್ಟು ಲಾಭದಾಯಕವಾಗಿ ಇಟ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು, ಆದರೆ ಏನೂ ಮಾಡಲಿಕ್ಕೂ ಸರಿಯಾದ ರೀತಿ ಮುಂದೋಗೋದಿಲ್ಲ. ಹಾಗೆ ಬೇಡವಾದ ವಿಚಾರಗಳನ್ನು ಹೆಚ್ಚು ತಲೆಗಾಕೊಳ್ತೀರಿ, ಬೇಕಾಗುವಂಥದ್ದನ್ನು ಬಹಳ ದೂರ ಮಾಡ್ತೀರಿ. ಹಾಗೆ ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕಾದ ನಿಮಗೆ ಏನೋ ಒಂದು ತರಹ ಅಸಮಾಧಾನದ ಸನ್ನಿವೇಶಗಳಾಗಿ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಹಿಂದಕರು ಸಾಕಷ್ಟು ಜನ, ನೀವು ಸುಮ್ಮನಿದ್ರೂ ಮಾತಾಡ್ತಾರೆ, ಕೆಲಸ ಮಾಡಿದ್ರೂ ಮಾತಾಡ್ತಾರೆ, ಉದ್ಯೋಗ ಹೋಗಿದ್ರೂ ಮಾತಾಡ್ತಾರೆ, ಹೋದ್ರೂ ಮಾತಾಡ್ತಾರೆ. ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಯಾರೊಬ್ಬರು ನಿಂದನೆ ಮಾಡ್ತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಒಂದಷ್ಟು ಹಾರ್ಟ್ ಮಾಡ್ತಕ್ಕಂಥದ್ದು, ನೋವು ಕೊಡ್ತಕ್ಕಂಥದ್ದು, ನಿಮ್ಮ ಮನಸ್ಸು ಇಲ್ಲದಂಥ ರೀತಿ ಕಣ್ಣೀರು ಹಾಕೋ ಪರಿಸ್ಥಿತಿಯೂ ಎದುರಾಗ್ಬೋದು.
ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಶಾಂತಿ, ನೆಮ್ಮದಿ ಬೇಕು. ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ಬೇಕು. ತೃಪ್ತಿಕರವಾದಂಥ ಬದುಕು ಕಟ್ಕೊಳ್ಬೇಕಾಗಿರ್ತಕ್ಕಂಥ ನಿಮಗೆ ಒಂದಿಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗ್ತಾ ಇರುತ್ತೆ. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಇಲ್ಲದಂಥ ರೀತಿ ನಿಮ್ಮ ಬದುಕಾಗ್ತಾ ಇದೆ. ನಿಮ್ಮಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ, ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಳ್ಬೇಕಾದ್ರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಲೇ ವರ್ತನೆ ಮಾಡಬೇಕು. ತುಂಬಾ ದಿನಗಳ ಹಿಂದೆಯಿಂದಲೂ ಒಂದು ಸಂಕಲ್ಪ ಮಾಡಿರ್ತೀರಿ, ಒಂದು ಕೆಲಸದ ಕಡೆ ಗಮನ ಕೊಡ್ತಿರ್ತೀರಿ, ಆ ಕೆಲಸ ಪರಿಪೂರ್ತಿ ಆಗದಿರ ಒದ್ದಾಡ್ತಾ ಇರ್ತೀರಿ. ನಿಮ್ಮ ಪ್ರಯತ್ನದಲ್ಲಿ ಹೆಚ್ಚಿನ ಫಲ ಇದೆ. ಅಂದುಕೊಂಡಿದ್ದನ್ನ ಸಾಧನೆ ಸಾಧಿಸುವಂತ ಯೋಗ ಫಲ ಇದೆ. ಹಾಗಾಗಿ ತಾಯಿ ಭುವನೇಶ್ವರಿಯನ್ನ, ರಾಜರಾಜೇಶ್ವರಿಯನ್ನ, ಶಕ್ತಿ ದೇವತೆಯನ್ನ ತಾವು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಏನೇ ಚಿಂತನೆ ಮಾಡಬೇಕಾದ್ರೂ, ಏನನ್ನೇ ಆಲೋಚನೆ ಮಾಡಬೇಕಾದ್ರೂ ಒಳ್ಳೆಯದ್ರ ಬಗ್ಗೆ ಮಾತ್ರ ಚಿಂತನೆ ಮಾಡಿ, ಒಳ್ಳೆಯದನ್ನ ಮಾತ್ರ ಆಲೋಚನೆ ಮಾಡಿ. ಆ ಒಳ್ಳೆಯದು ನಿಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ಕಾಲ ಸಿಗುತ್ತೆ, ಎದುರಾಗುತ್ತೆ. ಯಾವುದೇ ಒಂದು ಸಮಸ್ಯೆಗಾದ್ರೂ ಪರಿಹಾರ ಸಿಗುತ್ತೆ. ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗತ್ತೆ. ಒಂದು ಮಂಗಳ ಕಾರ್ಯ, ಒಂದು ಶುಭ ಕಾರ್ಯ, ಒಂದು ಮಾಡುವಂಥ ಕೆಲಸದಲ್ಲಿ ಅತೀತವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಇದಕ್ಕಾಗಿ ದೇವಿಯ ಉಪಾಸನೆ ಮಾಡತಕ್ಕಂಥದ್ದು, ನಾಮಾರ್ಚನೆಗಳನ್ನು ಮಾಡತಕ್ಕಂಥದ್ದು, ಒಂದಿಷ್ಟು ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಹಾಗೆ ಯಾರನ್ನ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ಅನ್ನದಾನ ಮಾಡತಕ್ಕಂಥದ್ದು, ಯಾರಿಗಾದ್ರೂ ವಸ್ತ್ರದಾನವನ್ನು ಮಾಡತಕ್ಕಂಥದ್ದು, ಹಾಗೆ ಸಾಧ್ಯವಾದಷ್ಟು ಮಂಗಳವಾರ ಮತ್ತು ಶುಕ್ರವಾರದಲ್ಲಿ ರಾಹುಕಾಲದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಇರಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ಹಾಗೆ ಗುರು ಹಿರಿಯರಲ್ಲಿ ನಂಬಿಕೆ ಇರಬೇಕು. ದೂರಭಾರ ಪ್ರಯಾಣ ಮಾಡುವಾಗ ಬಹಳ ಎಚ್ಚರಿಕೆ ಇರಬೇಕು. ಸಾಕು ಪ್ರಾಣಿಗಳ ಹತ್ರ ಸಹಿತ ಬಹಳ ಜಾಗೃತರಾಗಿರ್ಬೇಕು. ಯಾಕೆಂದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದಿದೆ ಮತ್ತು ಬೇಡವಾದ ವಿಚಾರಗಳನ್ನೇ ಹೆಚ್ಚು ತಲೆ ಕೆಡಿಸ್ಕೊಳ್ತಕ್ಕಂಥ ಯೋಗ ಫಲವು ನಿಮ್ಮದಾಗ್ತದೆ. ಹಾಗೆ ಇಟ್ಟ ವಸ್ತು ಕಾಣೆಯಾಗಿ ಹುಡುಕಾಡೋದ್ರಲ್ಲಿ ಸಮಯ ವೃಥಾ ವೇಸ್ಟ್ ಮಾಡ್ಕೊಳ್ಬೇಕಾಗಿದೆ. ಹಾಗೆ ಬೆಲೆ ಬಾಳುವಂತ ವಸ್ತುಗಳನ್ನ ನಿಮ್ಮ ಸರಹದ್ದಲ್ಲಿರಬೇಕಾದ್ದನ್ನ ಮತ್ತೊಬ್ಬರಿಗೆ ಜವಾಬ್ದಾರಿ ಅಂತ ಕೊಟ್ಟು ಅಲ್ಲಿ ಸಿಗದೀರ ಮತ್ತೆ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿಮಗೆ ಎದುರಾಗುವ ಮಟ್ಟಕ್ಕಿದೆ. ಯಾವುದೇ ಒಂದು ಕೆಲಸ ಆದರೂ ಬೇಕು ಬೇಡ ಎಂಬತಕ್ಕಂಥದ್ದನ್ನು ಸರಿಯಾಗಿ ಆಲೋಚನೆ ಮಾಡಬೇಕು. ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ವೃತ್ತಿಯಲ್ಲಿ ಒಂದು ಬದಲಾವಣೆ ಬರಬೇಕು. ಆ ಬದಲಾವಣೆಯ ಸನ್ಮಾರ್ಗ ನಿಮ್ಮದಾಗಬೇಕು. ಎಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ಹೊರ್ತಾ ಇದ್ದೀರಿ. ಮಾನಸಿಕವಾದಂತಹ ಒತ್ತಡಕ್ಕೆ ಸಿಲುಕೊಳ್ತಾ ಇದ್ದೀರಿ. ಯಾವುದೊಂದು ವಿಚಾರವನ್ನು ಸಹಿತ ಸರಿಯಾದ ರೀತಿ ಕ್ರಮಬದ್ಧವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನೀವು ನೋಡ್ತಿರ್ತಕ್ಕಂಥದ್ದು, ನೀವು ನಂಬಿರ್ತಕ್ಕಂಥದ್ದು ಅಥವಾ ತಮ್ಮ ಮನಸ್ಸಲ್ಲಿ ಸರಿ ಅಂತ ಅಂದುಕೊಂಡಿರ್ತಕ್ಕಂಥದ್ದು ಅದು ನಿಮಗೆ ಮಾತ್ರ ಸರಿ ಅನ್ನಿಸ್ತಾ ಇದೆ. ಹೊರಪ್ರಪಂಚಕ್ಕೆ ಅದರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಅದು ನಿಮಗೆ ಅರ್ಥವಾಗ್ದಿರ, ಅರಿವಾಗ್ದಿರ ಹೋಗ್ತಾ ಇರತಕ್ಕಂಥ ಪರಿಸ್ಥಿತಿ ಇದೆ. ಆದರೆ ಇಲ್ಲಿ ತಾಳ್ಮೆ ಬೇಕು. ಸಮಸ್ಯೆ ಅಂತಕ್ಕಂಥದ್ದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಳ್ದಿರ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಂಡು ಆದಷ್ಟು ಆಧ್ಯಾತ್ಮಿಕವಾಗಿ ಒಂದಷ್ಟು ಪೂಜೆ ಪುನಸ್ಕಾರ, ಜಪ, ತಪ, ದೇವರ ದರ್ಶನ ಅಥವಾ ಗುರು ಹಿರಿಯರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಅನುಭವಸ್ಥರ ಮಾತನ್ನು ಆಲಿಸ್ತಕ್ಕಂಥದ್ದು ನಡೆದುಕೊಂಡ್ರೆ ಒಂದಿಷ್ಟು ಒಳಿತನ್ನ ಕಾಣಬಹುದು. ಇಲಾಂಜನ ಸಮಾಭಾಸಂ ರವಿಪುತ್ರ ವಿವಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡೋದ್ರಿಂದ ಒಂದಷ್ಟು ಮಟ್ಟಿಗೆ ಶಾಂತಿ, ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ಬಹುದು. ಯಾವುದೇ ಒಂದು ವಿಚಾರವನ್ನ ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದಿರ ಕಣ್ಣೀರು ಹಾಕುವಂತ ಪರಿಸ್ಥಿತಿಯೂ ಎದುರಾಗಬಹುದು. ಆದ್ರೂ ಮನುಷ್ಯನ ಗ್ರಹ ಸ್ಥಿತಿಗಳಂತಿದೆಯಲ್ಲ, ಗ್ರಹ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಪಡಿಸ್ಕೊಳ್ತೀರಿ. ಹೊಸ ವ್ಯವಹಾರಗಳಲ್ಲಿ ಕೈ ಹಾಕ್ತೀರಿ. ಭೂಮಿಗೆ ಸಂಬಂಧಪಟ್ಟತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮಗೆ ಸಿಗುವಂತ ಸ್ಥಾನಮಾನ, ನಿಮ್ಮನ್ನ ಜನ ಗುರುತಿಸ್ತಕ್ಕಂಥದ್ದು, ನಿಮಗೊಂದು ವಿಶೇಷತೆಯನ್ನು ತೋರಿಸ್ತಕ್ಕಂಥದ್ದು, ಹಾಗೆ ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳನ್ನು ದೂರ ಮಾಡತಕ್ಕಂಥದ್ದು, ಇದೆಲ್ಲವನ್ನು ಸಹಿತ ಒಂದಷ್ಟು ನೆಮ್ಮದಿಯುತವಾಗಿ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇದಕ್ಕಾಗಿ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ, ದುರ್ಗಾ ದೀಪ ನಮಸ್ಕಾರ ಮಾಡಿ, ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯಾಪಾರ, ವಿದ್ಯಾರ್ಥಿಗಳ ಓದು, ಹೊಸದಾಗಿ ಮಾಡುವಂತಹ ಕೆಲಸ ಅಥವಾ ಯಾವುದೇ ಒಂದು ಟ್ರಾನ್ಸಾಕ್ಷನ್ಸು ಅಥವಾ ಕೂಡಿಟ್ಟಿದ್ದೋ ಅಥವಾ ಮುಚ್ಚಿಟ್ಟಿರ್ತಕ್ಕಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಬಚ್ಚಿಟ್ಟಿರ್ತಕ್ಕಂಥದ್ದು, ಇಂತಹದ್ದನ್ನ ಮರ್ತಿದ್ರೆ ಅದನ್ನ ಮರುಕಳಿಸಿ ಜ್ಞಾಪಿಸ್ಕೊಳ್ತಕ್ಕಂತಹ ಕಾಲ. ಒಟ್ಟಾರೆ ಹೇಳಬೇಕಂದ್ರೆ ಒಂದು ಅದೃಷ್ಟವನ್ನು ತರತಕ್ಕಂಥ ಕಾಲ. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಮಹಾಗಣಪತಿಯನ್ನ ಆರಾಧನೆ ಮಾಡಿ, ಎಲ್ಲಾದರೂ ಒಂದು ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಅಥವಾ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಒಂದಷ್ಟು ತುಳಸಿ ಕೊಟ್ಟು ಅರ್ಚನಾ ಸಂಕಲ್ಪವನ್ನು ಮಾಡಿಸೋದ್ರಿಂದ ಅಥವಾ ಸಣ್ಣ ಪುಟ್ಟ ಮಕ್ಕಳ ಜೊತೆ ಸೇರಿ ಒಂದಷ್ಟು ಮಕ್ಕಳ ಜೊತೆ ಸೇರಿ ನೀವು ಮಕ್ಕಳಾಗಿ ಆಟ ಆಡ್ತಕ್ಕಂಥದ್ದು, ಅಂದ್ರೆ ಒಳ್ಳೆ ಮನಸ್ಸಿನಿಂದ ಇರತಕ್ಕಂಥದ್ದು, ಯಾವುದೊಂದನ್ನು ಸಹಿತ ದೂರವಾಗಿ ಆಲೋಚನೆ ಮಾಡಿದಿರ ಎಲ್ಲವನ್ನೂ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಂಡು ಆಲೋಚನೆ ಮಾಡಿದ್ರೆ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.